ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಯಾರ್ಯಾರು ಮತ್ತು ಯಾರು ಬರಬಹುದು ಅಂತಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ಅಚ್ಚರಿಯ ಹೆಸರುಗಳನ್ನ ಹೇಳಿದ್ದಾರೆ. ಮತ್ತು ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಮತ್ತು ಸ್ಪರ್ಧಿಗಳ ಹೆಸರು ಮತ್ತು ಕಿಚ್ಚ ಸುದೀಪ್ ಅವರು ಈ ಸತಿ ನಿರೂಪಣೆ ಮಾಡ್ತಾರಾ ಅಥವಾ ಮಾಡಲ್ವಾ, ಮತ್ತು ಇವರು ಕಂಡೀಷನ್ಗಳನ್ನ ಹಾಕಿದ್ದಾರೆ ಅಂತಂದ್ಬಿಟ್ಟು ಹಲವಾರು ಚರ್ಚೆಗಳು ಈಗ ಸ್ಟಾರ್ಟ್ ಆಗಿದೆ. ಈ ಮಧ್ಯೆ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಸ್ಪರ್ಧಿಗಳು ಬಂದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಕಳೆದ ಬಾರಿ ಬಿಗ್ ಬಾಸ್ಗೆ ಹೆಚ್ಚಾಗಿ ಫಿಲ್ಮಿ ಇಂಡಸ್ಟ್ರಿಯವರೇ ಬಂದಿದ್ರು. ಮತ್ತು ಈ ಸತಿ ಈ ಸೀಸನ್ಗೆ ಇಲ್ಲಿ ಹಂಸ ನಾರಾಯಣ ಸ್ವಾಮಿ ಅಂತವರು ಈ ಸೀಸನ್ಗೆ ಬಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತಂದ್ಬಿಟ್ಟು ಜಗದೀಶ್ ಅವರು ಹೇಳಿದ್ದಾರೆ. ನನ್ನ ಮತ್ತು ಹಂಸ ಅವರ ಕಾಂಬಿನೇಷನ್ ಸಖತ್ ವರ್ಕ್ ಆಯಿತು, ಒಂದು ಒಳ್ಳೆಯ ಮೆಸೇಜ್ ಕೊಡ್ತು. ಹಾಗಂತ ನನ್ನಂತೆ ಅಥವಾ ಹಂಸ ಅಂತಹ ವ್ಯಕ್ತಿತ್ವಗಳು ಇಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮ್ಮನ್ನು ಜನ ಒಪ್ಪಿಕೊಂಡಿದ್ರು. ಬಿಗ್ ಬಾಸ್ ನಂತರ ನನಗೆ ಮಹಿಳಾ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಲಾಯರ್ ಜಗದೀಶ್ ಅವರು ಹೇಳಿದ್ದಾರೆ. ಇನ್ನು ಫಿಲ್ಮಿ ಇಂಡಸ್ಟ್ರಿಯವರನ್ನು ಕರ್ಕೊಂಡು ಬಂದು ನಂಬರ್ಗಳನ್ನು ತುಂಬಿಸುವ ಬದಲು ರಾಜ್ಯಾದ್ಯಂತ ಒಳ್ಳೆಯ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಇದ್ದಾರೆ. ಬಿಗ್ ಬಾಸ್ನಲ್ಲಿ ನೋಡೋದಕ್ಕೂ ಚೆನ್ನಾಗಿರಬೇಕು, ಆಟ ಆಡಬೇಕು, ಚೆನ್ನಾಗಿ ಮಾತಾಡಬೇಕು ಮತ್ತು ಎಲ್ಲವೂ ರೀಚ್ ಕೂಡ ಆಗಬೇಕು. ಸಾಮಾನ್ಯ ವ್ಯಕ್ತಿಗಳು ಆದರೂ ಕೂಡ ಒಳ್ಳೆಯದು ಅಂತ ಅನಿಸುತ್ತೆ ಅಂತ ಲಾಯರ್ ಜಗದೀಶ್ ಅವರು ಹೇಳಿದ್ದಾರೆ. ಇನ್ನು ಬಿಗ್ ಬಾಸು ಹೀಗಿರಬೇಕು ಅಂತ ಕೂಡ ಇಲ್ಲಿ ಜಗದೀಶ್ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಒಂದು ಸೆನ್ಸಿಟಿವ್ ರಿಯಾಲಿಟಿ ಶೋ. ಅಲ್ಲಿ ವಿಭಿನ್ನವಾಗಿರುವ ವ್ಯಕ್ತಿಗಳನ್ನು ನೋಡೋದಕ್ಕೆ ಜನರು ಇಷ್ಟಪಡ್ತಾರೆ. ಉದಾಹರಣೆಗೆ ನನ್ನ ಐಡಿಯಾಲಜಿ ಬೇರೆ, ಚೈತ್ರಾ ಕುಂದಾಪುರ ಅವರ ಐಡಿಯಾಲಜಿ ಬೇರೆ. ಹೀಗೆ ಬೇರೆ ಬೇರೆ ಕಾಂಬಿನೇಷನ್ಗಳ ಮೂಲಕ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೆನ್ಸಿಟಿವ್ ಅಥವಾ ಕಾರಣಾಂತರಗಳಿಂದ ಫೇಮಸ್ ಆದವರನ್ನು ಅಲ್ಲಿ ಕರ್ಕೊಂಡು ಬಂದು ಅವರ ನಿಜ ಬಣ್ಣವನ್ನು ಬಯಲು ಮಾಡೋದು ಅಥವಾ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಕಾರ್ಯಕ್ರಮ ಅದಾಗಿದ್ದು, ಬಿಗ್ ಬಾಸ್ ಕಾರ್ಯಕ್ರಮ ಅದೇ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಲಾಯರ್ ಜಗದೀಶ್ ಅವರು ಅವರ ಒಂದು ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ. ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟರೆ ಇಲ್ಲಿ ಬಿಗ್ ಬಾಸ್ನ ಹೋಸ್ಟ್ ಮಾಡೋಕ್ಕೆ ಬೇರೆ ಯಾರ ಕೈಲಿಂದ ಆಗಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನನಗೆ ಆ ರೀತಿ ವ್ಯಕ್ತಿಗಳು ಯಾರು ಇದ್ದಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತಲ್ಲ ಅಂತಂದ್ಬಿಟ್ಟು ಲಾಯರ್ ಜಗದೀಶ್ ಅವರು ಹೇಳ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.